ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೈತನ್ಯ ಸಿ.ಕೆ. ಇವತ್ತಿನ ಈ ನೋಡಿ ನಿಮಗೆ 9ನೇ ತರಗತಿ SE2 ಎಕ್ಸಾಮ್ಗೆ 2ನೆಯ ಸಂಕಲನದ ಪರೀಕ್ಷೆಗೆ ಸಮಾಜ ವಿಜ್ಞಾನ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು SE2 ಎಕ್ಸಾಮ್ಗೆ. ಇದು ಮಾಡೆಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SE2 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಬರುತ್ತದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು, ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ. ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೇನೆ, ನೋಡ್ಕೊಂಡು ಹೋಗಲೇಬೇಕು. ನಿಮ್ಮ ಎಕ್ಸಾಮ್ ತುಂಬಾ ಯೂಸ್ಫುಲ್ಲು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾರ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ಮೇಲೆ ನಿಮ್ಮ ಒಂದು 9ನೇ ತರಗತಿ SE2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬಂದಿರುವಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಇದೇ ರೀತಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೇ ಚಾನಲ್ ಆಗ್ತವೆ. ಅವೆಲ್ಲ ಬೇಕು ತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂದರೆ 9th ಯಾರು ಶೇರ್ ಮಾಡಿ ಹೆಲ್ಪ್ ಮಾಡಿ, ಅವ್ರು ಕೂಡ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗಲೇ ಚಾನಲ್ ಎಲ್ಲ ಕೂಡ ಇರ್ತವೆ ನಿಮಗೆ, ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. 2ನೇ ಸಂಕಲನದ ಮೌಲ್ಯಮಾಪನ ಅಥವಾ SE2 ಅಂತ ಕರಿತಾರೆ ನಾವು. ಮಾರ್ಚ್ 2026. ತುಂಬ ಜನ ಕೇಳ್ತೀರಾ ಇದೇ ಕ್ವಶನ್ ಪೇಪರ್ ಬರುತ್ತಾ ಅಂತ. ಯಾವ ಕ್ವಶನ್ಸ್ ಬರ್ತದೆ ಹೇಳೋಕ್ಕಾಗಲ್ಲ. ತುಂಬ ಜನ ಇದನ್ನೇ ಕೇಳ್ತೀರಾ ಕ್ವಶನ್ ಪೇಪರ್ ಇದೇ ಬರುತ್ತಂತ. ಇದೇ ಕ್ವಶನ್ ಬರೋದಿಲ್ಲ, ಆದರೆ ಕ್ವಶನ್ ರಿಪೀಟ್ ಆಗ್ಬೋದು. ಅರ್ಥ ಆಯ್ತಾ? ಯಾವುದಕ್ಕೆ ಓದ್ಕೊಂಡ್ರಿ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಕ್ವಶನ್ ರಿಪೀಟ್ ಆಗ್ತವೆ, ಕ್ವಶನ್ ಪೇಪರ್ ಇದು ಬರೋದಿಲ್ಲ. ಇದು ಮಾಡಲ್ ಮಾತ್ರ. ಓಕೆ, ವಿಷಯ ಸಂಕೇತ 85ಕ್ಕೆ ಅಂಕಗಳು 80. 9ನೇ ತರಗತಿ, ಸಮಯ 3 ಗಂಟೆ 15 ನಿಮಿಷಗಳು. ಓಕೆ, ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಹೆಚ್ಚಾಗಿ ನಮಗೆ 1 ಮಾರ್ಕ್ಸು 2 ಮಾರ್ಕ್ಸ್ ರಿಪೀಟ್ ಆಗ್ತಿರ್ತವೆ, ನೋಡ್ಕೊಳ್ಳಿ. 1ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಇದು ಆಪ್ಷನ್ ಬಿ ಪುರಂದರದಾಸರು ಇರ್ತದೆ. ಆಪ್ಷನ್ ಬಿ ಪುರಂದರದಾಸರು. ಇದಕ್ಕಿಂತ ಮುಂಚೆ ನಾವು ನೀಲಕ್ಷ ನೋಡ್ಕೊಂಬರೋಣ. ಬ್ಲೂಪ್ರಿಂಟು ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾಡ್ಕೊಡ್ತಾರಂತ. ಓಕೆ, ಆಮೇಲೆ ಕ್ವಶನ್ ಪೇಪರ್ ನೋಡೋಣ. ಓಕೆ, ಇದು ನೀಲಕ್ಷ ಮತ್ತು ಪ್ರಶ್ನೆ ಪತ್ರಿಕೆ 2026. ಇದು ನೋಡ್ಕೊಳ್ಳಿ ನೀವು. ಜ್ಞಾನ ಮೇಲೆ ನಿಮಗೆ ಅಂಕ ಹಂಚಿಕೆ 13 ಮಾರ್ಕ್ಸು, ತಿಳುವಳಿಕೆ ಮೇಲೆ 40 ಮಾರ್ಕ್ಸು, ವಿಮರ್ಶಾತ್ಮಕ ಚಿಂತನೆ ಅಥವಾ ಅನ್ವಯ ಮೇಲೆ 22 ಮಾರ್ಕ್ಸು, ಕೌಶಲ್ಯ ಮೇಲೆ 5 ಮಾರ್ಕ್ಸು. ಟೋಟಲಾಗಿ 80 ಮಾರ್ಕ್ಸ್ಗೆ ಸಮಾಜ ವಿಜ್ಞಾನ ಕ್ವಶನ್ ಬರುತ್ತದೆ. ನೆಕ್ಸ್ಟ್ ಕಠಿಣತೆ ಮಟ್ಟ, ಸುಲಭ 24 ಮಾರ್ಕ್ಸು, ಸಾಮಾನ್ಯ 40 ಮಾರ್ಕ್ಸು, ಕಠಿಣ 16 ಮಾರ್ಕ್ಸು. ನೋಡಿ, ಕಠಿಣ ಬರೀ 16 ಮಾರ್ಕ್ಸು. ಆಲ್ಮೋಸ್ಟ್ ಈಜಿ ಇರ್ತವೆ, ಬರಿಬೋದು. ಸ್ಕೋರ್ ಮಾಡೋಕ್ಕೆ ತುಂಬಾ ಈಸಿ. ಕೇವಲ ಕಠಿಣ ಪ್ರಶ್ನೆಗಳು 16 ಮಾರ್ಕ್ಸ್ ಇರ್ತವೆ. ಇನ್ನುಳಿದ ಪ್ರಶ್ನೆಗಳು ಸುಲಭ ಮತ್ತು ಸಾಮಾನ್ಯ ಇರ್ತವೆ. ನಂತರ ವಿಭಾಗವಾರು ಅಂಕ ಹಂಚಿಕೆ ನೋಡಿ. ಇತಿಹಾಸ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ನೋಡ್ಕೊಳ್ಳಿ. ಇದು ಕೂಡ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಈ ರೀತಿ ಓದ್ಕೊಳ್ಳಿ ನೀವು. ತುಂಬ ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವತ್ತು ನೀಲಕ್ಷ ಕೊಟ್ಟಿದ್ದಾರೆ ಇದೇ ರೀತಿ ಓದ್ಕೊಳ್ಳಿ, ನಿಮ್ಮ ಸ್ಕೋರ್ ಹೆಚ್ಚಾಗ್ತದೆ. ಓಕೆ, ನೋಡ್ಕೊಳ್ಳಿ ಚೆನ್ನಾಗಿ. ಟೋಟಲಾಗಿ 80 ಮಾರ್ಕ್ಸ್ಗೆ ಈ ರೀತಿ ಡಿವೈಡ್ ಮಾಡ್ತಾರೆ. ನಂತರ ಪ್ರಶ್ನೆ ಅವರ ಅಂಕ ಹಂಚಿಕೆ 1 ಅಂಕದ ಪ್ರಶ್ನೆಗಳು 2 ಅಂಕದ ಇರ್ತವೆ, 3 ಅಂಕದ ಪ್ರಶ್ನೆ ಇರ್ತವೆ, 4 ಅಂಕದ ಪ್ರಶ್ನೆ ಇರ್ತವೆ, ಮತ್ತು ನಕ್ಷೆ ಇರ್ತದೆ. ಟೋಟಲಾಗಿ 80 ಮಾರ್ಕ್ಸು. ನಂತರ ಘಟಕ ಅವರ ಅಂಕ ಹಂಚಿಕೆ ಯಾವ ಘಟಕದ ಮೇಲೆ, ಯಾವ ಪಾಠದ ಮೇಲೆ ಅಥವಾ ಯಾವ ಅಧ್ಯಾಯದ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರಂತ ನೋಡಿ. ಪಾಶ್ಚಾತ್ಯ ರಿಲಿಜನ್ಗಳು ಇದು ಆಗ್ತದೆ. ಇಲ್ಲಿ ಕೊಟ್ಟಿರ್ತಾರೆ 3 ಅಂಕದ ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಾ? ಟೋಟಲಾಗಿ 3 ಮಾರ್ಕ್ಸು. ಈ ರೀತಿ ಮಾರ್ಕ್ಸನ್ನ ಡಿವೈಡ್ ಮಾಡ್ತಾರೆ, ನೋಡ್ಕೊಳ್ಳಿ. ಪ್ರತಿಯೊಂದು ಅಧ್ಯಾಯದ ಮೇಲೆ ಕೊಟ್ಟಿದ್ದಾರೆ. ಈ ರೀತಿ ಓದ್ಕೊಳ್ಳಿ ನೀವು. ಈ ರೀತಿ ಓದ್ಕೊಳ್ಳಿ, ಹೆಚ್ಚಾಗಿ ಸ್ಕೋರ್ ಆಗ್ತದೆ. ಹೆಚ್ಚಾಗಿ ಇದೇ ಪ್ಯಾಟರ್ನಲ್ಲಿ ಕೊಡ್ತಾರೆ ಅಂದರೆ ಅದರಿಂದ ಚೆನ್ನಾಗಿ ಓದ್ಕೊಳ್ಳಿ. ಸೊ ಮೊದಲು ಫೋಕಸ್ ಮಾಡಿ ಇದನ್ನು ನೀಲಕ್ಷ ಇಟ್ಕೊಂಡ್ಬಿಟ್ಟು ಓದ್ಕೊಳ್ಳಿ. ಓಕೆ, ಪ್ರತಿಯೊಂದು ನೋಡ್ಕೊಳ್ಳಿ. ಅಥವಾ ನೀವು ಬರ್ಕೋಬೋದು, ಅಥವಾ ಸ್ಕ್ರೀನ್ಶಾಟ್ ಬೇಕನ್ನೋರು ಇದನ್ನ ತೊಗೊಳ್ಳಿ. ಸೊ ನಿಮಗೆ ಓದೋಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ ನಾವು ಇನ್ನುಳಿದ ಅಧ್ಯಾಯಗಳು. ಓಕೆ, ಇನ್ನುಳಿದ ಅಧ್ಯಾಯಗಳು. ನಂತರ ಪ್ರಶ್ನೆ ಪತ್ರಿಕೆ. ಈಗಾಗಲೇ 1ನೇ ಪ್ರಶ್ನೆ ಆಯಿತು. ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಆಪ್ಷನ್ ಬಿ ಪುರಂದರದಾಸರು. ಪ್ರಶ್ನೆ 2, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ರಾಷ್ಟ್ರೀಯ ಪಕ್ಷಿ ತುಂಬಾ ಈಸಿ ಪ್ರಶ್ನೆ. ಆಪ್ಷನ್ ಎ ನವಿಲು. ಪ್ರಶ್ನೆ 3, ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದರು. ಯಾವ ಜನಾಂಗ ಆಗಿರ್ಬೋದು? ಇದು ಆಪ್ಷನ್ ಸಿ ಮಂಗಳೂರು ಆಗ್ತದೆ. ಆಪ್ಷನ್ ಸಿ ಮಂಗಳೂರು. ಪ್ರಶ್ನೆ 4, ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದು ಏನಾಗಿರ್ತದೆ? ಆಪ್ಷನ್ ಎ ಅಂತರ್ಜಾಲ ಮಾರುಕಟ್ಟೆ, ಆಪ್ಷನ್ ಬಿ ಟೆಲಿ ಶಾಪಿಂಗ್, ಆಪ್ಷನ್ ಸಿ ಪ್ರಾಸ್ತಾವಿಕ ಮಾರುಕಟ್ಟೆ, ಆಪ್ಷನ್ ಡಿ ಅಂಚೆ ಮಾರುಕಟ್ಟೆ. ಯಾವುದಾಗ್ಬೋದು? ಆಪ್ಷನ್ ಬಿ ಟೆಲಿ ಶಾಪಿಂಗ್ ಆಗ್ತದೆ. ಪ್ರಶ್ನೆ 5, ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು ಏನು ಕಾರಣ ಆಗ್ತದೆ?
ಸೊ 5ನೇ ಪ್ರಶ್ನೆ ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ಉಳಿಗೆ ಮಾನ್ಯ ಪದ್ಧತಿಯ ಅವನತಿ. ಪ್ರಶ್ನೆ ಸಂಖ್ಯೆ 6 ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿವೆ. ಯಾವ ನದಿ ಆಗಿರ್ಬೋದು ಇದು ಆಪ್ಷನ್ ಬಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಾಗಿರ್ತದೆ. ನಂತರ ಅಲ್ಲ ಪ್ರಶ್ನೆ ಸಂಖ್ಯೆ 6ಕ್ಕೆ ಉತ್ತರ ಆಪ್ಷನ್ ಬಿ. ಇನ್ನು ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7 ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ. ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಕೇಳಿದರೆ ಯಾವುದಾಗ್ಬೋದು? ಇದು ಆಪ್ಷನ್ ಸಿ ಹಿರಿತನದ ತತ್ವ. ಪ್ರಶ್ನೆ ಸಂಖ್ಯೆ 8 1991ರ ಆರ್ಥಿಕ ಸುಧಾರಣೆಗಳು ಇದಕ್ಕೆ ಮಹತ್ವ ನೀಡಿದವು. ಇದಕ್ಕೆ ಮಹತ್ವ ಕೊಡ್ತಾವು? ಆಪ್ಷನ್ ಎ ಖಾಸಗೀಕರಣಕ್ಕೆ ಮಹತ್ವ ನೀಡ್ತವೆ. ಆಪ್ಷನ್ ಎ ಖಾಸಗೀಕರಣ. ನಂತರ 2ನೇ ಮೇನು ಇಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದ ಉತ್ತರ ಬರೆಯಿರಿ. ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೆ 1 ಅಂಕ. ಅರ್ಥ ಆಯ್ತಾ? ಒಂದು ಅಂಕದ ಪ್ರಶ್ನೆಗಳು 8 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೆ 1 ಅಂಕ. ಮತ್ತು ಪ್ರಶ್ನೆ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವನ್ನು. ಹೇಗೆ ಬದಲಾವಣೆ ಮಾಡ್ತಾನವನು? ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವನ್ನು. ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 9ಕ್ಕೆ ಉತ್ತರ ನೋಡಿ. ವಿಶಾಲ ಸಾಮ್ರಾಜ್ಯ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸಲು ವರ್ಗಾವಣೆ ಮಾಡ್ತಾನೆ. ಇದು ಇಂಪಾರ್ಟೆಂಟ್ ಬರ್ಬೋದು, ಎಕ್ಸಾಮ್ಗೆ ಬರ್ತದೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಹೇಳೋಕ್ಕಾಗಲ್ಲ, ತುಂಬ ಜನ ಕೇಳ್ತಾರೆ ಯಾವ ಕ್ವಶನ್ ಬರುತ್ತೆ ಬರುತ್ತೆ ಅಂತ. ನೋಡಿ, ನಿಮ್ಮ ಶಾಲೆಯಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ ತೆಗಿತಾರೆ. ಅರ್ಥ ಆಯ್ತಾ? ಸೊ ಅವರು ಕೆಲವು ಕ್ವಶನ್ ರಿಪೀಟ್ ಆಗ್ಬೋದು, ಕೆಲವು ಬರ್ದೇನೂ ಇರ್ಬೋದು. ಅರ್ಥ ಆಯ್ತಾ? ಯಾವ್ದು ಓದ್ಕೊಂಡಿರಿ ಹೇಳೋಕ್ಕಾಗಲ್ಲ ಯಾವ ಪ್ರಶ್ನೆ ಬರ್ತದೆ ಅಂತ, ಯಾವ ಬರಲ್ಲ ಅಂತ. ಒಟ್ಟಿನಲ್ಲಿ ನೀವು ಓದ್ಕೊಂಡಿರಬೇಕು. ಓಕೆ, ಇದ್ರ ಜೊತೆ ನಿಮಗೆ ಇನ್ನೂ 1-2 ಕ್ವಶನ್ ಬರಾಕ್ತೀನಿ. ಇದೊಂದೇ ಅಲ್ಲ, ಇನ್ನೂ 1-2 ಕ್ವಶನ್ ಬರಾಕ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ. ಆಯ್ತಾ? ರಿಪೀಟ್ ಆಗ್ತದೆ ಕ್ವಶನ್ಗಳು. ನೋಡಿ, ಇಲ್ಲಿ ಕಠಿಣ ಮಾಡಿಕೊಟ್ಟಿದ್ದಾರೆ. ಯಾವುದು ಸುಲಭ, ಯಾವುದು ಸಾಮಾನ್ಯ, ಯಾವುದು ಕಠಿಣ, ಆಮೇಲೆ ಉದ್ದೇಶ, ಇದು ನೋಡ್ಕೊಳ್ಳಿ. ನಂತರ ಪ್ರಶ್ನೆ 9 ಆಯಿತು. 10ನೇ ಪ್ರಶ್ನೆ ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಯಾಗಿದ್ದರು? 10ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ ನೋಡಿ, ತುಳ ಮತ್ತು ಅರವೀಡು ದೊರೆಗಳು. ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ಯಾಕಂದ್ರೆ ಕಂಪ್ಲೀಟಾಗಿ ಆನ್ಸರ್ ಕೊಡಬೇಕು. ನಿಮಗೆ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಕೊಡಬೇಕು. ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಓದ್ಕೊಳ್ಳಿ. ಪ್ರಶ್ನೆ 11 ಕರ್ನಾಟಕ ಕರಾವಳಿಯು ಯಾವ ಜಿಲ್ಲೆಯನ್ನು ಒಳಗೊಂಡಿದೆ? ಯಾವ ಜಿಲ್ಲೆಗಳು? 11ನೇ ಪ್ರಶ್ನೆ ಯಾವ್ಯಾವ? ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು. ಪ್ರಶ್ನೆ 12 ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು? ಏನಾಗ್ಬೋದು? ಉತ್ತರ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಯೇ ಸ್ಥಿರಾತ್ಮಕ ಅರ್ಥಶಾಸ್ತ್ರ. ಇನ್ನು ಪ್ರಶ್ನೆ 13 ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯುವರು? 13ನೇ ಪ್ರಶ್ನೆ ಉತ್ತರ ಸಿ ಬರ್ಡ್ ನೌಕಾನೆಲೆ. ಪ್ರಶ್ನೆ 14 ಸಮೂಹ ಮಾಧ್ಯಮಗಳನ್ನು ಹೆಸರಿಸಿ. ಸಮೂಹ ಮಾಧ್ಯಮಗಳು ಕೇಳಿದರೆ ಯಾವೆಲ್ಲ ಆಗ್ಬೋದು? ದೂರದರ್ಶನ, ವೃತ್ತಪತ್ರಿಕೆ, ಸಾಮಾಜಿಕ ಜಾಲತಾಣಗಳು, ಚಲನಚಿತ್ರ, ರೇಡಿಯೋ, ನಿಯತಕಾಲಿಕಗಳು ಇವೆಲ್ಲ ಆಗ್ತವೆ. ಪ್ರಶ್ನೆ 15 ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಯಾವುದು? 15ನೇ ಪ್ರಶ್ನೆ ಧ್ಯೇಯವಾಕ್ಯ ಕೇಳಿದರೆ ಉತ್ತರ ಒಂದು ರಾಜ್ಯ ಹಲವು ಜಗತ್ತುಗಳು. ಪ್ರಶ್ನೆ 16 ಸಾಂಪ್ರದಾಯಿಕ ಮಾರುಕಟ್ಟೆ ಎಂದರೇನು? ತುಂಬಾ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ಬೋದು. 16ನೇ ಪ್ರಶ್ನೆ ಉತ್ತರ ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವ ಮಾರುಕಟ್ಟೆಗಳೇ ಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಥವಾ ಸಾಂಪ್ರದಾಯಿಕ ಮಾರುಕಟ್ಟೆಗಳು. ನಂತರ 3rd ಮೇನ್ ಬರ್ತದೆ. ಈ ಪ್ರತಿಯೊಂದು ಪ್ರಶ್ನೆಗೆ 2ರಿಂದ 4 ವಾಕ್ಯಗಳು ಅಥವಾ ಅಂಶಗಳು ಉತ್ತರಿಸಿ. ವಾಕ್ಯ ಅಥವಾ ಅಂಶಗಳು 2 ಅಂಕದ 8 ಪ್ರಶ್ನೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರಬೇಕು? 8 ಪ್ರಶ್ನೆ ಬರಬೇಕು. ನೋಡಿ, ಎಲ್ಲ ಕೂಡ ಇಂಪಾರ್ಟೆಂಟು. 17ನೇ ಪ್ರಶ್ನೆ ಮರಾಠ ಒಕ್ಕೂಟದಲ್ಲಿದ್ದ ನಾಯಕರನ್ನು ಹೆಸರಿಸಿ. ಮರಾಠ ಒಕ್ಕೂಟದಲ್ಲಿ ನಾಯಕರು ಯಾರಲ್ಲಿರ್ಬೋದು? ಸುದ್ದಿ 2 ಮಾರ್ಕ್ಸ್. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ನೋಡಿ, ನಿಮಗೆ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ. ಎಷ್ಟು ಬರಬೇಕಂದ್ರೆ 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಬೇಕು, 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟ್ ಬರಬೇಕು, ಆಮೇಲೆ 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರಬೇಕು. ಇದು ಕಡಿಮೆ ಅಂದರೆ ಇದು ಮಿನಿಮಮ್ ಅಂದ್ರೂ 2 ಮಾರ್ಕ್ಸಿಗೆ 4, 3 ಮಾರ್ಕ್ಸಿಗೆ 6, 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಬರೀಬೇಕು. ಹೆಚ್ಚಾಗಿ ನೀವು ಸಮಾಜ ವಿಜ್ಞಾನದಲ್ಲಿ ಪಾಯಿಂಟ್ಸ್ ವೈಸ್ ಬರೀರಿ. ಯಾವುದೇ ಕಾರಣಕ್ಕೂ ಪ್ಯಾರಾಗಳು ಬರೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಪಾಯಿಂಟ್ಸ್ ಬರೆದು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಪಾಯಿಂಟ್ಸ್ ಬರೆದ್ರೆ ನಿಮಗೆ ಉತ್ತರ ಕೂಡ ಕಡಿಮೆ ಆಗ್ತದೆ, ಬರೀ ಉತ್ತರ ಕಡಿಮೆ ಆಗ್ತದೆ, ಜೊತೆಗೆ ನಿಮಗೆ ಹೆಚ್ಚು ಅಂಕ ಕೊಡ್ತಾರೆ. ಅರ್ಥ ಆಯ್ತಾ? ಪಾಯಿಂಟ್ಸ್ ವೈಸ್ ಬರೀರಿ, ಸುವರ್ಣಲ್ಲಿ ಬರೋಕ್ಕೆ ಹೋಗಬೇಡಿ. ನಂತರ ಯಾವಾಗಬೋದು ನೋಡಿ, ಮರಾಠ ಒಕ್ಕೂಟದ ನಾಯಕರು ಗಾಲ್ವಿಯರ್, ಸಿಂಧ್ಯಾ, ಇಂದೂರಿನ ಹೋಳ್ಕರ್, ನಾಗಪುರದ ಭೋಸ್ಲೆ, ಬರೋಡದ
ಗಾಯಕ್ಲಾಡ್. ನಂತರ ಪ್ರಶ್ನೆ 18 ಭೌಗೋಳಿಕ ಅನ್ವೇಷಣೆಯ ಹಲವಾರು ಪರಿಣಾಮಗಳು. ಇಲ್ಲಿ ನೋಡ್ಕೊಂಬಿಡಿ, ನಾನು ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ, ನೀವು ಕ್ವಶನ್ ಪೇಪರ್ ಬೇಕನ್ನೋರು ನೋಡ್ಕೊಂಬಿಡಿ. ಓಕೆ, 17, 18, 19 ಈ ಕ್ವಶನ್ ನೋಡ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, 8ರಿಂದ 17ರಿಂದ 24 ಪ್ರಶ್ನೆಗಳು. ಎಷ್ಟು? 2 ಪ್ರಶ್ನೆಗಳು. 17ರಿಂದ 24 ಕ್ವಶನ್ ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, 18 ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಯ ಹಲವಾರು ಪರಿಣಾಮಗಳು. ಇದು ಕಠಿಣವಾದ ಪ್ರಶ್ನೆ ಗೊತ್ತೇನೆ, ಕಠಿಣ ಕೊಟ್ಟಿದ್ದಾರೆ. ಅನ್ವಯ ಅಥವಾ ವಿಚಿಂತನೆ. ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳಾಗುತ್ತವೆ. ವಸಾಹತು ಪ್ರಾರಂಭಿಸಲು ಯುರೋಪಿನ ದೇಶಗಳಲ್ಲಿ ಸ್ಪರ್ಧೆ, ವ್ಯಾಪಾರದ ಬಲ ಪಡೆಯಲು ಪೈಪೋಟಿ, ಕಚ್ಚಾ ವಸ್ತುಗಳಿಂದ ಕಂಪನಿಗಳು ಶ್ರೀಮಂತ, ಕೈಗಾರಿಕಾ ಕ್ರಾಂತಿಯ ಪ್ರಾರಂಭ, ಕ್ರೈಸ್ತ ಧರ್ಮದ ಪ್ರಸಾರ ಇವೆಲ್ಲ ಬರ್ತವೆ. ನಂತರ ಪ್ರಶ್ನೆ 19 ಮತಗಟ್ಟೆಯಲ್ಲಿ ಮತದಾರನ ಗುರುತಿನ ದಾಖಲೆಗಳು. ಯಾವ ದಾಖಲೆಗಳು? ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಪುಸ್ತಕ, ಪ್ಯಾನ್ ಕಾರ್ಡ್. ಅಥವಾ ಕ್ವಶನು ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪರವಾಗಿವೆ ಏಕೆ? ರಾಜ್ಯ ಸದನಕ್ಕೆ ಉತ್ಸುಕ, ಶೀಘ್ರ ನ್ಯಾಯ, ಮಿತವ್ಯಯದಿಂದ ಕೂಡಿದೆ, ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡ ಕಡಿಮೆ ಮಾಡುತ್ತದೆ. ಪ್ರಶ್ನೆ 20 ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದ ಅಂಶಗಳು. ನೋಡಿ, ಕೆಲವು ಕ್ವಶನ್ಗಳು ನಿಮಗೆ 10 ಕ್ವಶನ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಎಲ್ಲಕ್ಕೂ ಇರೋದಿಲ್ಲ. ಕೆಲವು ಪ್ರಶ್ನೆಗಳಿಗೆ 10 ಕ್ವಶನ್ ಇರ್ತವೆ, ಇಲ್ಲಿ ಯಾವ 10 ಕ್ವಶನ್ ಇವೆ? ಎಷ್ಟನೇ ಕ್ವಶನ್ಗೆ 10 ಕ್ವಶನ್ ಇವೆ, 10ನೇ ಕ್ವಶನ್ಗೆ 10 ಕ್ವಶನ್ ಇದ್ದೇ ಇರ್ತದೆ, ಅರ್ಥ ಆಯ್ತಾ? ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದ ಅಂಶಗಳು: ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ, ಆರ್ಥಿಕ ಪ್ರಗತಿ, ನಗರಗಳ ಅಭಿವೃದ್ಧಿ, ಸಾಮಾಜಿಕ ಧೋರಣೆಗಳು. 10 ಕ್ವಶನು 20ನೇದು ಗ್ರಾಮ ಸಮುದಾಯದ ಸಮಸ್ಯೆಗಳು, ಕೃಷಿ ಸಮಸ್ಯೆಗಳು, ಗುಡಿ ಕೈಗಾರಿಕೆಗಳು ಸಮಸ್ಯೆಗಳು, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗ, ಆರೋಗ್ಯ ವ್ಯವಸ್ಥೆ ಕೊರತೆ, ನಾಗರಿಕ ಸೌಲಭ್ಯ ಕೊರತೆ ಆಗ್ತವೆ. ಇನ್ನು 21 ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ. ಉದ್ಯೋಗ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿ ಪೂರಕ, ವಿದೇಶಿ ವಿನಿಮಯ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ. 22 ಹಣದ ಕಾರ್ಯಗಳು, ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ, ಮೌಲ್ಯ ನಿರ್ವಹಣೆ. ಕ್ವಶನ್ ನೋಡ್ಕೊಳ್ಳಿ ನೀವು. 23 ಗ್ರಾಹಕರ ಹಕ್ಕುಗಳು, ರಕ್ಷಣೆ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆ ಹಕ್ಕು, ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು. 24 ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ವ್ಯತ್ಯಾಸ ಕೇಳಿದ್ದಾರೆ. ಕೆಂಪು ಮಣ್ಣು ಕಪ್ಪು ಮಣ್ಣು ಇಂಪಾರ್ಟೆಂಟ್ ಕೇಳ್ಬೋದು, ನೋಡ್ಕೊಳ್ಳಿ, ಸಾಮಾನ್ಯವಾದ ಪ್ರಶ್ನೆ. 25 ಯೇಸು ಕ್ರಿಸ್ತನ ಬೋಧನೆಗಳು, ಅರ್ಥ ಆಯ್ತಾ? ಸೊ ಇಲ್ಲಿ ನಮಗೆ 3 ಮಾರ್ಕ್ಸ್ ಸ್ಟಾರ್ಟ್ ಆಗ್ತವೆ. ಇಲ್ಲಿ ನಮಗೆ 3 ಮಾರ್ಕ್ಸ್ 3 ಅಂಕ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ. ಅವ್ನು ಕೂಡ ಹೇಳ್ಬಿಟ್ಟು ಕ್ವಶನ್ಗಳನ್ನು 25ರಿಂದ ಇರ್ತವೆ. ನೋಡಿ, 25ರಿಂದ 4ನೇ ಮೇನು. ಈ ಪ್ರತಿಯೊಂದು ಪ್ರಶ್ನೆಗೆ 6 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ. 3 ಅಂಕದ 9 ಪ್ರಶ್ನೆ, ಟೋಟಲಾಗಿ 27 ಅಂಕ. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ ಕೊಡ್ತಾರೆ, ಅರ್ಥ ಆಯ್ತಾ? ಎಷ್ಟು ಪ್ರಶ್ನೆ? 9 ಪ್ರಶ್ನೆ ಬರಬೇಕು. ಇವೆಲ್ಲ ಕ್ವಶನ್ ನೋಡ್ಕೊಳ್ಳಿ, ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಆಮೇಲೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ನಾನು ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. 25 ಯೇಸು ಕ್ರಿಸ್ತನ ಬೋಧನೆಗಳು ಇಂಪಾರ್ಟೆಂಟು. 26 ಘಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿದೆ. ಇದೇ ರೀತಿ ಎಲ್ಲ ಪ್ರಶ್ನೆವೇ. ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ನೋಡ್ಕೊಳ್ಳಿ. ನಾನು ನಿಮಗೆ ಎಷ್ಟು 25ರಿಂದ 33ರವರೆಗೆ ಉತ್ತರ ಹೇಳ್ತೇನೆ. 25ರಿಂದ 33. ಸೊ 25 ಯೇಸು ಕ್ರಿಸ್ತನ ಬೋಧನೆಗಳು ಇಂಪಾರ್ಟೆಂಟು. ಈ ರೀತಿ ಪಾಯಿಂಟ್ಸ್ ಬರೀರಿ. ದೇವರು ಒಬ್ಬನೇ ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿ ಸಹೋದರತೆ, ಕಷ್ಟದಲ್ಲಿರುವವರನ್ನು ಪ್ರೀತಿಸು, ಪರರಿಂದ ಏನು ಬಯಸದೆ ಅವರ ಸೇವೆ ಮಾಡು, ಮಾನವನ ಸೇವೆ ದೇವರ ಸೇವೆಗೆ ಸಮ, ತಪ್ಪಿಗೆ ಪಶ್ಚಾತ್ತಾಪ ಪಡು, ನಿನ್ನ ಶತ್ರುಗಳನ್ನು ಪ್ರೀತಿಸು. ಈ ರೀತಿ ಪಾಯಿಂಟ್ಸ್ ನೋಡ್ಕೊಳ್ಳಿ. ನಂತರ 26ನೇ ಪ್ರಶ್ನೆ, ಘಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೀವು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ನಂತರ 27 ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ಇನ್ನು ಕ್ವಶನು ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳು. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. ವಿಭಕ್ತಿ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣ, ಏನೆಲ್ಲ ಕಾರಣ ಆಗ್ತದೆ ನೋಡ್ಕೊಳ್ಳಿ. ನಂತರ 29 ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಏಕೆ ಕೇಳ್ತಾರೆ, ನೋಡ್ಕೊಳ್ಳಿ. ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರ ಇದು ಕೂಡ ಇಂಪಾರ್ಟೆಂಟು. ಅಥವಾ ಕ್ವಶನು ಸಾಂಪ್ರದಾಯಿಕ ಮಾರುಕಟ್ಟೆಯ ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ ಹೇಗೆ ಕೊಡ್ತಾರೆ, ವ್ಯತ್ಯಾಸ ಕೇಳ್ತಾರೆ. ಹೆಚ್ಚಾಗಿ 3 ಮಾರ್ಕ್ಸಲ್ಲಿ 4 ಮಾರ್ಕ್ಸ್ ಕೇಳ್ತಾರೆ ನೋಡಿ, 2 ಮಾರ್ಕ್ಸಿಗೆ ಕೇಳಿ ಕಡಿಮೆ, ಅರ್ಥ ಆಯ್ತಾ? ಹೆಚ್ಚಾಗಿ ನಿಮಗೆ 3 ಮಾರ್ಕ್ಸಲ್ಲಿ 4 ಮಾರ್ಕ್ಸಿಗೆ ಕೇಳ್ತಾರೆ. ನಂತರ ಶ್ರೀಮಂತ ಶಂಕರದೇವರ ಪಾತ್ರ,
30ನೇ ಪ್ರಶ್ನೆ. 31 ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯ ಹಂಚಿಕೆ, ಇದು ಕೂಡ ಇಂಪಾರ್ಟೆಂಟು. 32 ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಥವಾ ಕ್ವಶನ್ನು ಪ್ರವಾಸ ಮಾಡೋದ್ರಿಂದ ಅನುಕೂಲಗಳು, ಉತ್ತರ ನೋಡ್ಕೊಳ್ಳಿ. ನಂತರ 33 ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು, ಇದು ಕೂಡ ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಕೇಳ್ಬೋದು, ಕೆಲವೊಂದ್ಸಲ 4 ಮಾರ್ಕ್ಸಿಗೆ ಕೇಳ್ತಾರೆ. ನಂತರ ನೆಕ್ಸ್ಟು ಎಷ್ಟನೇ ಪ್ರಶ್ನೆ, 34ನೇ ಪ್ರಶ್ನೆ ನಿಮಗೆ 4 ಮಾರ್ಕ್ ಕ್ವಶನ್ ಇರ್ತವೆ, 4 ಮಾರ್ಕ್ಸು, ಅದು ಕೂಡ ಹೇಳಿಬಿಡ್ತೇನೆ ನಿಮಗೆ. ಓಕೆ, ಇಲ್ಲಿಂದ ನಮಗೆ 5ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೆ 8 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 4 ಪ್ರಶ್ನೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ, ಅರ್ಥ ಆಯ್ತಾ? ಇಲ್ಲಿ 10 ಕ್ವಶನ್ ಇರ್ತವೆ, ಅರ್ಥ ಆಯ್ತಾ? ಸೊ 2 ಪ್ರಶ್ನೆಗೆ 10 ಕ್ವಶನ್ ಇರ್ತವೆ. 34 ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ, ಸಮರ್ಥಿಸಿ. ನೋಡ್ಕೊಳ್ಳಿ, ಈ ರೀತಿ ಕ್ವಶನ್ ಬರ್ಕೊಳ್ಳಿ, ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಒಂದು ಬುಕ್ಕಲ್ಲಿ ಕ್ವಶನ್ ಬರ್ಕೊಳ್ಳಿ, ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. 34, 35, 36, 37. ಓಕೆ, ನೋಡಿ ನಿಮಗೆ 4 ಮಾರ್ಕ್ಸ್ ಎಷ್ಟು ಬರಬೇಕು? 8 ಪಾಯಿಂಟ್ ಬರಬೇಕು, ಕನಿಷ್ಠ 8 ಪಾಯಿಂಟು, ಅರ್ಥ ಆಯ್ತಾ? 34 ನೋಡ್ಕೊಳ್ಳಿ, ಯಾವುದು? ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ. ಕಚ್ಚಾ ವಸ್ತು, ಮಾರುಕಟ್ಟೆ, ಬಂದರು ಸೌಲಭ್ಯ, ಸಾರಿಗೆ ಸಂಪರ್ಕ, ಭೂಮಿಯ ಲಭ್ಯತೆ, ಶಕ್ತಿ ಸಂಪನ್ಮೂಲ, ಇವೆಲ್ಲ ಬರ್ತವೆ. ಅಥವಾ ಕ್ವಶನು ವ್ಯವಸಾಯವು ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ, ಇದು ಕೂಡ ನೋಡ್ಕೊಳ್ಳಿ. 35 ಇಟಲಿ ಏಕೀಕರಣದಲ್ಲಿ ಕೌಂಟ್ ಕ್ಯೂರವರ ಪಾತ್ರ. 36 ಭಾರತ ಸಂವಿಧಾನ ಲಕ್ಷಣಗಳು, ವೇರಿ ಪಾಯಿಂಟು, ಭಾರತ ಸಂವಿಧಾನ ಮೇಲೆ ಕೇಳ್ತಾರೆ, 4 ಮಾರ್ಕ್ಸಿಗೆ ಕೇಳ್ಬೋದು, ನೋಡ್ಕೊಳ್ಳಿ. ನಂತರ 37 ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು, ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು. ಅಥವಾ ಕ್ವಶನು ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳು, ಇದು ಕೂಡ ಇಂಪಾರ್ಟೆಂಟು, ಬರ್ಬೋದು. ಓಕೆ, ಹೇಳೋಕ್ಕಾಗಲ್ಲ ನಮಗೆ, ನಿಮ್ಮ ಸ್ಕೂಲಲ್ಲಿ ಶಾಲೆಯಲ್ಲಿ ಯಾವ ಕ್ವಶನ್ ಆಗ್ತಾರೆ ಅವ್ರ ಮೇಲೆ ಡಿಪೆಂಡು, ಅರ್ಥ ಆಯ್ತಾ? ಆದರೆ ಹೆಚ್ಚಾಗಿ ಅವರು ಇದೇ ಮೌಲ್ಯ ಸ್ಟೇಟ್ಮೆಂಟು ತೆಗಿತಾರೆ, ಆದ್ದರಿಂದ ಕ್ವಶನ್ ರಿಪೀಟ್ ಆಗ್ತವೆ. ಯಾವುದೇ ಕಾರಣ ಕ್ವಶನ್ ಹೆಲ್ಪ್ ಮಾಡೋಕ್ಕೋಬೇಡಿ, ಇದು ಬರಲ್ಲ ಅದು ಬರಲ್ಲ ಅಂತ ಓದ್ಕೊಂಡು ಹೋಗಿ ಬರ್ಬೋದು. ನೋಡಿ 38ನೇ ಪ್ರಶ್ನೆ, ಇದು ಕೂಡ ಉತ್ತರ ಇದೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಯಾವುದು? 38 ಏನಿದೆ ಇದು? ನಕ್ಷೆ ಇದೆ ಅನ್ಕೋತೀನಿ. ನಿಮಗೆ ನೀಡಿರುವ ಕರ್ನಾಟಕದ ನಕ್ಷೆಯಲ್ಲಿ ಕೆಳಗಿನಲ್ಲಿ ಯಾವುದರ 5 ಗುರುತಿಸಿ, ಅರ್ಥ ಆಯ್ತಾ? ಅವರು ಸ್ಥಳ ಕೊಡ್ತಾರೆ, ಯಾವುದರ 5 ಗುರುತಿಸಬೇಕು. ಹೆಚ್ಚಾಗಿ ಅವರು 10 ಸ್ಥಳ ಕೊಡ್ತಾರೆ, ಆ 10 ಸ್ಥಳಗಳಲ್ಲಿ ನೀವು 5 ಸ್ಥಳಗಳನ್ನು ಕರ್ನಾಟಕದ ನಕ್ಷೆ ಗುರುತಿಸಬೇಕು. ನಿಮಗೆ ನೀಡಿರೋ, ನೀವು ತೆಗೆಯೋ ಅವಶ್ಯಕತೆ ಇಲ್ಲ, ಅವರೇ ಕರ್ನಾಟಕ ನಕ್ಷೆ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ನೀವು ಜಸ್ಟು ಗುರುತಿಸ್ಬೇಕಷ್ಟೇ. ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ನಾಯಕನಹಟ್ಟಿ, ಕಾವೇರಿ ನದಿ, ಕರ್ನಾಟಕದ ಮ್ಯಾಂಚೆಸ್ಟರ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ, ಕುದುರೆಮುಖ, ಔರಾದ್, ಕೃಷ್ಣದೇವಿ ಕಣಿವೆ, ಅನ್ಶಿ, ಇವೆಲ್ಲ ಎಲ್ಲಿ ಸ್ಥಳ ಬರ್ತಾರೆ ನೋಡೋಣ. ಓಕೆ, ನೋಡ್ಕೊಳ್ಳಿ, ನೀವು ನಿಮ್ಮ ಸಮಾಜ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಅವರು ಸ್ಥಳ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಇವೆಲ್ಲ ನೋಡೋಣ. ಟ್ರೈ ಮಾಡ್ತೀನಿ, ನಿಮಗೆ ಇನ್ನೊಂದು ಕ್ವಶನ್ ಬರಾಕ್ತೀನಿ, ಇನ್ನು ಒಂದು 2 ಪ್ರತಿಯೊಂದು ಸಲ ಹಾಕಿ ಹಾಕ್ತೀನಿ ನಿಮಗೆ. ಪ್ರತಿಯೊಂದು ಸಲ ನಿಮಗೆ 1 ರಿಂದ 2 ಕ್ವಶನ್ ಬರಾಕ್ತೀನಿ. ಇದು ಒಂದೇದು, ಇನ್ನು ನಿಮಗೆ 2 ಹಾಕ್ತೀನಿ, ಇನ್ನೂ 2 ಹಾಕ್ತೀನಿ, ನೋಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಔರಾದ್ ಕೃಷ್ಣ ನದಿ ಕಣಿವೆಯಲ್ಲಿ ಬರ್ತದೆ, ಹಟ್ಟಿ ಚಿನ್ನದ ಗಣಿ, ನಂತರ ದಾವಣಗೆರೆ, ನಾಯಕನಹಟ್ಟಿ, ಮಧುಗಿರಿ ಏಕಶಿಲಾ ಬೆಟ್ಟ, ಈ ರೀತಿ ಬರ್ತವೆ. ಬೆಂಗಳೂರು ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ನಕ್ಷೆ ಅವ್ರಿಗೆ ಕೊಡ್ತಾರೆ, ನೀವು ಜಸ್ಟು ಗುರುತಿಸಬೇಕು. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ನಿಮಗೆ ಎಲ್ಲ ಹಾಕಿರ್ತೀನಿ. ಕನ್ನಡ ಇರ್ತವೆ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಹಿಂದಿ, ಪ್ರತಿಯೊಂದು ಇರ್ತವೆ. ಸೊ ಎಲ್ಲ ವಿಷಯದ ಮೇಲೆ 1 2 ಸೆಟ್ ಹಾಕಿರ್ತಾನೆ, ಹೆಚ್ಚಾಗಿ ನಿಮಗೆ 2 ಸೆಟ್ ಹಾಕಿರ್ತದೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತಿರ್ತವೆ. ಒಟ್ಟಿನಲ್ಲಿ ಬಿಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಓದ್ಕೊಂಡು ಹೋಗಿ. ಇದ್ರ ಬಗ್ಗೆ ಏನು ಡೌಟ್ ಇದ್ರು ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.